ಡೆಸರ್ಟಿಗೆ ಡ್ರ್ಯಾಗನ್ ಫ್ರೂಟ್ ಜೊತೆ ತಿರಾಮಿಸು ಮಾಡ್ತೀವಿ. ಸೊ ತಿರಾಮಿಸುಗೆ ಒಂದು ಡ್ರ್ಯಾಗನ್ ಫ್ರೂಟ್ ಕಂಪೋಸ್ ಮಾಡ್ತೀವಿ. ಓಕೆ. ಸೊ ಅದಕ್ಕೆ ಕಟ್ ಮಾಡ್ತೀವಿ. ಅಲ್ಲ ನೀನು ಡ್ರ್ಯಾಗನ್ ಫ್ರೂಟ್ ಎಷ್ಟು ತಿಂತೀಯಾ? ರೇರಾಗಿ ತಿನ್ನೋದು. ಎಷ್ಟು ತಿಂತಾರೆ ಏನು ಡೈಲಿ ತಿನ್ನಲ್ಲ, ಎಲ್ಲ ಅಪ್ರೂವಕ್ಕೆ ತಿಂಗಳಿಗೆ ಒಂದು ಎರಡು ಸತಿನ ತಿಂತೀವಿ. ಇದು ಇಲ್ಲಿ ನಿಮ್ಮ ತೋಟದಲ್ಲೇ ಬೆಳೆದಿದೆ ಇದು ಡ್ರ್ಯಾಗನ್ ಫ್ರೂಟು? ತೋಟದಲ್ಲೇ ಆಗಿರೋದು. ಎಷ್ಟು ದುಡ್ದಿದೆ. ಹೋಗ್ತಾ ಒಂದೊಂದು 2 kg ಇಸ್ಕೊಂಡು ಹೋಗ್ಬೋಣ ಕಣ. ಕೊಡ್ತೀರಲ್ಲ ನಮಗೆ? ಸಾಕಾ? ಅಲ್ಲ ನೀವು ಖುಷಿಯಿಂದ ಎಷ್ಟು ಕೊಟ್ಟರು ಓಕೆ. ಯಾಕಂದರೆ ಅಲ್ಲಿ ಬ್ಯಾಂಗ್ಳೂರಲ್ಲಿ 100 ರೂಪಾಯಿ ಒಂದು ಹಣ್ಣು, ಅದಕ್ಕೆ. ಅಲ್ಲ ಆ್ಯಕ್ಚುಲಿ ಇಷ್ಟು ದಿನ ನಾವು ಏನೋ ಕುಕಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಾ ನಾವೇ ಹೆಚ್ಚೋದು ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಬಟ್ ಇವತ್ತು ಇವ್ರುಗಳು ಅಡುಗೆ ಮಾಡ್ತಿರೋದು ನೋಡೋಕೆ ಒಂಥರ ಮಜಾ ಬರ್ತಿದೆ. ಆ್ಯಂಡ್ ನಾವು ಹೆಚ್ಚ್ತೀವಿ ಅಂದ್ರೆ ಅವ್ರು ಬಿಡಲ್ಲ. ಆಮೇಲೆ ನಮ್ಮ ಶೆಫ್ಗಂತೂ ಉರಿಸ್ಕೊಂಡು ಇವಾಗ ಅವ್ರಿಲ್ಲ ಮತ್ತೆ ಉರಿಸ್ತೀವಿ ಅಂತ ಒಂದು ಸ್ವಲ್ಪ ಬ್ರೇಕ್ ತೊಗೊಳಕ್ಕೆ ಹೋಗಿದ್ದಾರೆ. ಮತ್ತೊಮ್ಮೆ ಹಾಕೊಳ್ಳೋಣ ನಾವು. ಅಲ್ಲ ನಾವು ಚಾಪ್ ಮಾಡ್ತೀವಿ ಅಂದರೆ ಇವರೇ ಬಿಡಲ್ಲ, ಸೈಡ್ಗೆ ಹೋಗಿರಲ್ಲ ಅಂತ. ಡ್ರ್ಯಾಗನ್ ಫ್ರೂಟ್ನ ಪೂರೆ ಮಾಡಿದ್ರೆ ಜಾಮ್ ಆಗುತ್ತೆ. ಓಕೆ. ಇದನ್ನು ಸ್ವಲ್ಪ ಪೀಸ್ ಮಾಡಿ ಅದನ್ನು ಮತ್ತೆ ಕುಕ್ ಮಾಡ್ತೀವಿ. ಸೊ ಚಂಕಿ ಪೀಸಸ್ ಇರುತ್ತೆ. ಇವರು ನಮ್ಮ ದಿಲೀಪ್ ಅವರಲ್ಲಿದ್ದಾರೆ. ದಿಲೀಪ್ ಅವರಲ್ಲಿದ್ದಾರೆ, ಕರಿ ಅವ್ರನ್ನ. ಇಲ್ಲಿ ಈ ರೀತಿ ಒಂದ್ಸಲನಾದರೂ ಹೆಚ್ಚಿದಾರ ಅಂತ ಒಂದು ಸ್ವಲ್ಪ ಝೂಮ್ ಮಾಡಬೇಕು, ಕರಿ ಅವ್ರನ್ನ. ಗೈಸ್ ಶೆಫ್ ಬಂದಿದ್ದಾರೆ ಈಗ. ಅಪ್ಪ ನೋಡಪ್ಪ ಇಲ್ಲಿ ಹಿಂಗೆ ಕಟ್ ಮಾಡಿದ್ದಾರೆ ಅಂತ. ನಂತರನೇ ಮಾಡಿದ್ದಾರೆ. ಹಾಂ, ನಂತರನೇ ಮಾಡಿದ್ದಾರೆ. ಇದು ಮಾಸ್ಟರ್ ಶೆಫ್ ಅವ್ರ ಗ್ಯಾಪಲ್ಲಿ ಎಡಿಟ್ ಹಾಕೊಂತವ್ರೆ. ಮತ್ತೆ ಲಾಸ್ಟಿಗೆ ಶಾರ್ಟೇಜ್ ಆಯಿತು, ಟೇಸ್ಟ್ ಬಂದಿಲ್ಲ ಅಂತ ನೋಡಿ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿ. ಫ್ರೂಟ್ಸ್ ಚೆನ್ನಾಗಿದೆಯೋ ಇಲ್ಲೋ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇವ್ರು ಇಲ್ಲೇ ಬೆಳೆದಿದ್ದಂತೆ, ಸೂಪರ್ ಆಗೇ ಇರೋದು. ಫ್ಲಾಪ್ ಆದ ಏನು ಬರಲಿಲ್ವ ನಿಮ್ಗೂ ಹೇಳಕ್ಕೆ? ಅಲ್ಲ, ನನಗೆ ಸಡನ್ನಾಗಿ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಇವರೆಲ್ಲ ಬೆಳೆದಿದ್ದು ಅನ್ನಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು. ನೆಕ್ಸ್ಟ್ ನೀವು ಹೇಳ್ದಂಗೆ ಫ್ರೆಶ್ ಕ್ರೀಮು ಮತ್ತು ಫ್ರೆಶ್ ಚೀಸ್ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಇದರದ್ದು ಹಾಫ್ ಏನಿದೆ, ಹಾಂ, ಹಾಫ್ ಇನ್ನೊಂದು ಬೌಲಿಗೆ ತಗೋತೀನಿ ನಾನು. ಓಕೆ. ಆದ್ಮೇಲೆ ಒಂದು ಡೆಸರ್ಟ್ ಮತ್ತೆ ಈ ಇದೇನಿದೆ ಇನ್ನೊಂದು ಹಾಫ್ ಅಂತ ತಗೊಂಡಿದ್ದೀನಿ. ಅದಕ್ಕೆ ನಾನು ಡ್ರ್ಯಾಗನ್ ಫ್ರೂಟ್ ಪ್ಯೂರೇ ಮಾಡಿದ್ದೀನಿ. ಓಕೆ. ಅದನ್ನು ಮಾಡ್ತೀನಿ. ನೋಡಬೇಕು ಅನ್ಸುತ್ತೆ. ಅದೇ ಅರ್ಧ ಪ್ರೊಸೆಸಲ್ಲೇ ತಿನ್ಕೊಬೇಡಣ ಅಂತ ಅನಿಸ್ತೀವಿ. ಕಟ್ಕತ್ತು ನಾವೆಲ್ಲಿ ಕೆಲಸ ಮಾಡ್ತಿದ್ರೆ ಇವ್ನು ಕಟ್ಕ ತಿನ್ಕೊಂಬಂದ ಅಲ್ಲಿ. ಇನ್ನು 4 ಚಿಕನ್ ತಿಂದಿದ್ದು. ಅಲ್ಲ ಟೇಸ್ಟ್ ನೋಡಿ, ಆ ಚಿಕನ್ ಅಲ್ಲ, ಬೇರೆ ಚಿಕನ್. ಸೊ ಕ್ರೀಮ್ಗೆ ಏನು ಡ್ರ್ಯಾಗನ್ ಫ್ರೂಟ್ ಪ್ಯೂರಿನ ಮಿಕ್ಸ್ ಮಾಡಿ ಇವಾಗ ಹೀಗಾಗಿದೆ. ಎರಡಕ್ಕೂ ನಾವು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋತೀವಿ. ಲೆಮನ್ ಜ್ಯೂಸ್. ಸೊ ನೆಕ್ಸ್ಟು ಮತ್ತು ಸ್ವೀಟ್ನೆಸ್ಗೆ ಐದರ್ ಶುಗರ್ ಆರ್ ಹನಿ ಯಾವುದಾದ್ರೂ ಹಾಕೋಬೋದು. ಓಕೆ. ನಾನು ಹನಿ ಹಾಕಿ ಹನಿ ಹಾಕಿ ಒಂದು 3 ಸ್ಪೂನ್ಸ್. ರುಚಿಗೆ ತಕ್ಕಷ್ಟು. ನಮ್ಮ ಕ್ಯಾಮ್ರಾಮ್ಯಾನು ತುಂಬ ಹಸುವಾಗ್ತಿದೆ ಅಂತ ಒಂದು ಬ್ರೇಕ್ ತೊಗೊಳಕ್ಕೆ ಹೋಗಿದ್ದಾರೆ. ಅಲ್ಲ, ಯಾಕೆ ಗೊತ್ತಾ ರುಚಿಗೆ ತಕ್ಕಷ್ಟು ಅಂತ ಹೇಳೋದು? ಇಲ್ಲಾಂದ್ರೆ 3 ಸ್ಪೂನ್ ಹಾಕಿದಾರಂತ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ 3 ಸ್ಪೂನ್ ಹಾಕಿದ್ದಾರೆ. ಹೌದು. ಒಂದು ಬೇಸ್ ರೆಡಿ ಆಗಿದೆ. ಓಕೆ. ಇನ್ನೊಂದು ಬೇಸ್ ಕೂಡ ಅದೇ ಥರ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿಟ್ರೆ 2 ಬೇಸ್ ರೆಡಿ ಆಗುತ್ತೆ.
ಜಸ್ಟ್ ನೀಟಾಗಿ 2 ಕಲರ್ ಬಂದಿದೆ. ಕಾಂಟ್ರಾಸ್ಟ್ ಇರುತ್ತೆ ನಮ್ಮ ಡೆಸರ್ಟಲ್ಲಿ. ಓಕೆ. ಸೊ ಅದು ಅಲ್ಲದೆ ನಾನು ಆ್ಯಸ್ ಗಾರ್ನಿಷ್ ಅಂತ ಯೂಸ್ ಮಾಡೋಕ್ಕೆ ಆ್ಯಂಡ್ ಸ್ವಲ್ಪ ಫ್ಲೇವರ್ ಕೂಡ ಬರೋಕ್ಕೆ ಫ್ರೆಶ್ ಪ್ಯಾಷನ್ ಫ್ರೂಟ್ ಓಕೆ. ಅದಿದೆ. ಮತ್ತು ಆ್ಯಸ್ ಅ ಗಾರ್ನಿಷ್ ಚಾಪ್ಡ್ ಡ್ರ್ಯಾಗನ್ ಫ್ರೂಟ್ ಮತ್ತು ಚಾಪ್ಡ್ ನಮ್ಮ ಇದು ನಾವು ಬಾಳೆ ಅಂತೀವಿ ಕೋಕೋನಟ್. ಓಕೆ. ಸೊ ಅದು ಮಲೈ ಅಂತ. ಮತ್ತೆ ಈ ಜ್ಯೂಸ್ ಏನಿದೆ ನಮ್ಮ ಪ್ಯೂರಿ ಏನಿದೆ ಇದನ್ನು ಸ್ವಲ್ಪ ಇನ್ನು ನೀರು ಹಾಕಿ ಸ್ವಲ್ಪ ತೆಳು ಮಾಡ್ಕೊಂಡು ಈ ನಮ್ಮ ರಸ್ ಏನಿದೆ ಅದನ್ನ ಅದ್ರಲ್ಲಿ ಡಿಪ್ ಮಾಡಿ ಆಸ್ ಅ ಬೇಸ್ ನಾವು ಇಟ್ಕೊತೀವಿ. ಓಕೆ. ಇದಕ್ಕೆ ಸ್ವಲ್ಪ ಶುಗರು ಇಲ್ಲಾಂದ್ರೆ ಹನಿ ಹಾಕಿ ಮತ್ತೆ ಸ್ವಲ್ಪ ವಾರ್ಮ್ ವಾಟರ್ ಹಾಕಿ ಸ್ವಲ್ಪ ಇನ್ನು ತೆಳು ಮಾಡಿ ಯೂಸ್ ಇಟ್ ಆಸ್ ಅ ಡಿಪ್. ಯೂಶಲಿ ಕಾಫಿ ಯೂಸ್ ಮಾಡ್ತಾರೆ ಒರಿಜಿನಲ್ ತಿರಾಮಿಸು ಅಲ್ಲಿ, ಇದರಲ್ಲಿ ನಾವು ಓಕೆ. ಡೆಸರ್ಟ್ಗಿಂತ ಮುಂಚೆ ಪನ್ನೀರ್ ಗೀರೋಸ್ ರಾವಿಯಲಿ ಮತ್ತೆ ಚಿಕನ್ ಗೀರೋಸ್ ರಾವಿಯಲಿ ಹೇಗಿತ್ತು? ರಿಸಲ್ಟ್ ನಿಮಗೆ ಗೊತ್ತು, ಒಂದು ಉಳಿದಿಲ್ಲ, ಎಲ್ಲ ಖಾಲಿ. ಅಂಡ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅಂತ ಟೇಸ್ಟ್ನ ಇದುವರೆಗೂ ಎಲ್ಲೂ ಟ್ರೈ ಮಾಡಿಲ್ಲ. ಪ್ಲೀಸ್ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ. ಸೊ ನಾವು ಬರ್ತಾ ಇದ್ದೀವಿ ಅದನ್ನು ಟೇಸ್ಟ್ ಮಾಡೋದಕ್ಕೆ. ಅಂಡ್ ಫೈನಲಿ ಮೈನ್ ಕೋರ್ಸ್ ಆದ್ಮೇಲೆ ಡೆಸರ್ಟಿಗೆ ಬಂದಿದ್ವಿ. ಸೊ ಡೆಸರ್ಟಿಗೆ ಬಂದಿದ್ವಿ. ಡೆಸರ್ಟಿಗೆ ಬೇಕಾದದೆಲ್ಲ ನಮ್ಮದು ಈಗ ರೆಡಿ ಆಗಿದೆ, ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀವಿ. ಸೊ ಇದು ಆವಾಗ ಇದ್ದಿದ್ದ ಜ್ಯೂಸ್ಗೆ ಸ್ವಲ್ಪ ವಾರ್ಮ್ ವಾಟರ್ ಮಿಕ್ಸ್ ಮಾಡಿ ಅದಕ್ಕೆ ಈಗ ಸ್ವೀಟ್ನಿಂಗ್ಗೆ ಹನಿ ಹಾಕ್ತಿದ್ದೀನಿ. ಓಕೆ. ಹನಿ ಆರ್ ಶುಗರ್ ನಮ್ಗೆ ಎಷ್ಟು ಬೇಕು, ನಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕಬಹುದು. ಈ ಜ್ಯೂಸ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ಇದನ್ನ ನಾವು ಅದರಲ್ಲಿ ಡಿಪ್ ಮಾಡಿ ಆಸ್ ಅ ಬೇಸ್ ನಾವು ಯೂಸ್ ಮಾಡ್ಕೊತೀವಿ. ಸೊ ಫಸ್ಟ್ಗೆ ಇದನ್ನ ಡಿಪ್ ಮಾಡಿ ಎಸ್. ಸೊ ರಸ್ನ ಬೇಸಲ್ಲಿ ಹಾಕಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಇದು ಬಾಟಮಿಗೆ ಹೋಗುತ್ತೆ. ಓಕೆ. ಅದ್ರ ಮೇಲೆ ಮಾಡೋ ಟೈಮಲ್ಲಿ ಹಂಗೆ ಕೈ ಹಾಕೊಂತೀವಿ. ಸ್ವಲ್ಪ ನಮ್ಮ ಮಿಕ್ಸ್ ಮಾಡ್ಕೊಂಡೇ ಇರೋದು ಮಾಸ್ಕಪಾನ್, ಐ ಮೀನ್ ಕ್ರೀಮ್ ಚೀಸ್ ಇದು ಮಿಕ್ಸ್ಚರ್. ಅದು ಮಿಡ್ಲಲ್ಲಿ ಈ ಫ್ರೆಶ್ ಪ್ಯಾಷನ್ ಫ್ರೂಟ್ ಇದೆ. ಇದಕ್ಕೆ ಸಿಗ್ತಾರ ಸ್ಪೂನ್ಗೆ? ಫ್ರೆಶ್ ಪ್ಯಾಷನ್ ಫ್ರೂಟ್ ಸ್ವಲ್ಪ ಹಾಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಹಾಕಿರೋದು ಕ್ರೀಮ್ ಚೀಸ್ ಮಿಕ್ಸ್ಚರ್. ಕಟ್ ಮಾಡ್ಕೊಂಡಿಟ್ಟಿರೋ ಡ್ರ್ಯಾಗನ್ ಫ್ರೂಟ್ನ ಅದ್ರ ಜೊತೆ ಫ್ರೆಶ್ ಟೆಂಡರ್ ಕೋಕೋನಟ್ ಮಲಾಯಿ ಏನಿದೆ ಅದನ್ನು ಹಾಗೆ ಹೇಳಿ ತೋರಿಸಿ. ಬಾ 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 ಬಾ. ಏನ್ ಕಲರ್ಫುಲ್ ಆಗಿದೆ. ರಿಯಲಿ ನೈಸ್. ತಿರಾಮಿಸು ಡ್ರ್ಯಾಗನ್ ಫ್ರೂಟ್ ತಿರಾಮಿಸು ರೆಡಿ. ದೀಪ ಇದು ನೋಡಿ ಅನಿಸ್ತದೆ. ಏನಿಲ್ಲ ಫಸ್ಟ್ ಟ್ರೈ ಮಾಡೋಣ. ಫಸ್ಟ್ ಫೈನಲಿ ಡ್ರ್ಯಾಗನ್ ಫ್ರೂಟ್ ತಿರಾಮಿಸು ರೆಡಿ ಇದೆ. ನೋಡ್ಬೇಕಾದ್ರೆ ತುಂಬಾ ಸೊ ಇವತ್ತು ಸಲಾಡ್ ಅದ್ರ ಜೊತೆ ಮೈನ್ ಕೋರ್ಸ್ ಅಂತೂ ಸಕ್ಕತ್ತಾಗಿತ್ತು. ಫೈನಲ್ ಡೆಸರ್ಟ್ಗೆ ಬಂದಿದ್ದೀವಿ. ಪ್ಯಾಷನ್ ಫ್ರೂಟ್ ಹಾಕಿದ್ದಾರೆ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾಸ್ಟರ್ ಶೆಫ್ ಅವ್ರಿಗೆ ಇಂಥ ಡಿಲಿಷಿಯಸ್ ಆಗಿರೋ ಫುಡ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಟೋಟಲ್ ಲೈಕ್ 3 ಏನು ಹೇಳ್ಕೊಟ್ರು, ತುಂಬ ಅಮೇಝಿಂಗ್ ಆಗಿತ್ತು. ವಿ ಆರ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೆ ಸ್ವಲ್ಪ ಟೈಮ್ ಕೊಟ್ಟು ಅದ್ಭುತವಾದ ಫುಡ್ನ ಟೇಸ್ಟ್ ಮಾಡೋಕ್ಕೆ ಕೊಟ್ಟರು. ಸೊ ಥ್ಯಾಂಕ್ ಯು. ನೋಡೋದಕ್ಕೆ ಅಷ್ಟು ಅನ್ಸುತ್ತೆ ನಿಮಗೆ, ಬಟ್ ಹಿಂದೆ ಪ್ರೊಸೆಸ್ ಮಾಡೋದಕ್ಕೆ ಮಿಕ್ಕಿದವ್ರು ಹೇಳ್ತಾರೆ 3 ರಿಂದ 4 ಅವರು ಅವ್ರ ಪಾಪ ಕುಕ್ ಮಾಡ್ತಾನೆ ಇದ್ದಾರೆ, ನಾವು ವೀಡಿಯೋಸ್ ಮಾಡ್ತಾನೆ ಇದ್ದೀವಿ. ಕುಕಿಂಗ್ ಈಸ್ ನಾಟ್ ಅ ಈಸಿ ಟಾಸ್ಕ್. ಅದರಲ್ಲೂ ರುಚಿಕರವಾಗಿ ಕುಕ್ ಮಾಡೋದು ಅಂದರೆ ಅದು ಇನ್ನೂ ದೊಡ್ಡ ಟಾಸ್ಕ್. ಯಾರು ಬೇಕಾದರೂ ಎಲ್ಲ ಥರ ಮಿಕ್ಸ್ ಮಾಡೋದೆಲ್ಲ ಮಾಡ್ತಾರೆ, ಬಟ್ ಇಷ್ಟೇ ಕ್ವಾಂಟಿಟಿನ ಮೆಜರ್ ಮಾಡಿ ಟೈಮ್ ವಾಚ್ ಕಟ್ಕೊಂಡಿದ್ರೆ ಅದರಲ್ಲಿ ಟೈಮಿಂಗ್ಸ್ ನೋಡ್ತಾಯಿದ್ರು, ಇಷ್ಟೇ ಮಿನಿಟ್ಸ್ ಕರೆಕ್ಟಾಗಿ ಕೈಬೇಕು ಅಂದ್ಬೋದು. ಸೊ ಥ್ಯಾಂಕ್ ಯು ಮಾಸ್ಟರ್ ಶೆಫ್. ಇನ್ನು ಇದೇ ಥರ ಹೆಚ್ಚಿನ ಕ್ರಿಯೇಟಿವ್ ಆಗಿರುವ ಕುಕ್ಕಿಂಗ್ನ ನೋಡಬೇಕು ಅಂದರೆ
ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಮ್ಮ ಟ್ರಿಪಲ್ ಟಬಲ್ ಯೂಟ್ಯೂಬ್ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ವಿಡಿಯೋ, ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಶೆಫ್ ಈ ಥರ ಎಕ್ವಿಪ್ಮೆಂಟ್ಸ್ ಏನು ಕೊಡ್ತಾ ಇರಲಿಲ್ಲ. ನೋಡಿ ಗೈಸ್, ಇವರೇ ಶೆಫು, ನಮ್ಮ ಶೆಫು. ಏನ್ ಮಾಡ್ತೀವಿ? ಮಾಸ್ಟರ್ ಮೈಂಡ್. ಮಿಕ್ಸಿ ರುಬ್ಬಿರೋದು ನೋಡಿದ್ದೀವಿ. ಮಾಡೋ ಟೈಮಲ್ಲಿ ಹಂಗೆ ಕೈ ಹಾಕೊಂಡು ತಿಂತಾರೆ. ಹಂಗೆ ಮುಗಿಸ್ಬಿಟ್ಟೆ. ನನಗೂ ಗೊತ್ತಿರಲಿಲ್ಲ.